Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಬಸ್ ನಲ್ಲಿ ಓಡಾಡಕ್ಕೆ ತಮಗೆ ಫ್ರೀ ಮಾಡ್ತೀವಿ ಅಂತ ಹೇಳಿದ್ವಿ. ಶಕ್ತಿ ಯೋಜನೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ವಿ. ತಮಗೆ ಆಶ್ಚರ್ಯ ಆಗ್ಬೋದು, ಪ್ರತಿದಿನ 65 ಲಕ್ಷ ಮಹಿಳೆಯರು ಇಡೀ ರಾಜ್ಯದಲ್ಲಿ ಪುಕ್ಸಟ್ಟೆ ಇವತ್ತು ಬಸ್ ನಲ್ಲಿ ಓಡಾಡ್ತಾ ಇದ್ದಾರೆ. ಇವತ್ತಿಲ್ಲಿ ಯಾವೊಬ್ಬ ಮಹಿಳೆ ಬಸ್ ಹತ್ತಿದ್ರೆ ಯಾರಿಗಾರ ಟಿಕೆಟ್ ಕೇಳ್ತಾ ಇದ್ದಾರಾ? ಕೇಳಿಸ್ತಾ ಇಲ್ಲ. ನನಗೆ ಟಿಕೆಟ್ ಕೇಳ್ತಾ ಇದ್ದಾರಾ? ಇಲ್ಲ. ಬಿಜೆಪಿ ತನಕ ಕೇಳ್ಬೇಕು, ಆವಾಜ್ ದಿಲ್ಲಿ ತನಕ ಕೇಳ್ಬೇಕಿಲ್ಲ ಅಂತ. ಅದೇ ನಿಟ್ಟಿನಲ್ಲಿ ನಮ್ಮ ಶ್ರವಣ್ ಪ್ರಕಾಶ್ ಅವರ ಯೋಜನೆ, ಯುವ ನಿಧಿ ಯೋಜನೆ, ಯುವಕರಿಗೆ 1500 ಡಿಗ್ರಿ ಯಾರು ಡಿಪ್ಲೊಮಾ ಹೋಲ್ಡರ್ ಇರ್ತಾರೆ, ಡಿಗ್ರಿ ಹೋಲ್ಡರ್ ಯಾರು ಇರ್ತಾರೆ 3000 ರೂಪಾಯಿ, 20,000 ಯುವಕರಿಗೆ ನಮ್ಮ ಜಿಲ್ಲೆನಲ್ಲಿ ಯುವ ನಿಧಿ ಸಿಗ್ತಾ ಇದೆ ಇವತ್ತು. ಮತ್ತೆ ವಿಶೇಷವಾಗಿ ನಿಮ್ಮ ಮನೆ ನಡೆಸಲಿಕ್ಕೆ ಅನಾನುಕೂಲ ಆಗ್ತಾ ಇದೆ ಅಂತ ನಾವು ತಿಳಿದ್ವಿ. ನಿಮಗೆ ಎಲ್ಲ ಒಂದ್ ಕಡೆ ನಮ್ಮ ಹಳ್ಳಿ ಸೇವೆ ಇರ್ಲಿ, ನಮ್ಮ ಪಕ್ಷದಿಂದ, ನಮ್ಮ ಸರ್ಕಾರದಿಂದ ಅಂದ್ಬಿಟ್ಟು ನಿಮ್ಮ ಮನೆ ನಡೆಸಲಿಕ್ಕೆ, ನಿಮ್ಮ ಅಡಿಗೆ ಮನೆ ನಡೆಸಲಿಕ್ಕೆ, ನಿಮ್ಗೆ ಒಂದು ಕುಟುಂಬದಲ್ಲಿ ಒಂದು ಆರ್ಥಿಕ ಸ್ಥಿರತೆ ಇರಲಿ, ನೀವು ಕೂಡ ಒಂದು ಸ್ವಾಭಿಮಾನಿಯಾಗಿ ಬದುಕಲಿ ಅಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಜಾರಿ ಮಾಡಿದ್ವಿ. ಪ್ರತಿ ಮಹಿಳೆಗೆ ಇವತ್ತು 2000 ರೂಪಾಯಿ ಬರ್ತಾ ಇದೆಯಾ? ಇಲ್ಲ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರ್ತಾ ಇದೆ. ನಿಮ್ಮಿಷ್ಟು ಜನಕ್ಕೆ ಅಲ್ಲಮ್ಮ, ನಮ್ಮ ಜಿಲ್ಲೆನಲ್ಲಿ 5,22,171 ಜನರಿಗೆ ಇವತ್ತು 5 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಕ್ಕೆ ಇವತ್ತು ಆರ್ಥಿಕ ನೆರವು ಗೃಹಲಕ್ಷ್ಮಿನಲ್ಲಿ ಸಿಗ್ತಾ ಇದೆ. ನಾವು ನುಡಿದಂತೆ ನಡೆದಿದ್ದೀವಿ. ನಾವೇನ್ ಭರವಸೆಯನ್ನು ನೀಡಿದೀವಿ ಅದನ್ನ ಈಡೇರಿಸಿದೀವಿ. ಆದ್ರೆ ಬಿಜೆಪಿ ಅವರು ಹಾಗಲ್ಲ, ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇವತ್ತು ಏನಂತ ಹೇಳ್ತಾ ಇದ್ದಾರೆ, ಇದು ಬಿಟ್ಟಿ ಭಾಗ್ಯ, ಪುಕ್ಸಟ್ಟೆ ಕೊಡ್ತಾ ಇದೀವಿ ಅಂತ. ಪುಕ್ಸಟ್ಟೆ ಅಲ್ಲ ಇದು ಬರ್ತಾ ಇರೋದು ನಿಮ್ಗೆ. ಸಿದ್ದರಾಮಯ್ಯನವರು 52,000 ಕೋಟಿ ರೂಪಾಯಿ ಖರ್ಚು ಮಾಡಿ 5 ಗ್ಯಾರಂಟಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದಾರೆ. 52,000 ಕೋಟಿ ಎಲ್ಲಿಂದ ಬರ್ತಾ ಇದೆ ದುಡ್ಡು? ಯಾರು ಯಾರಪ್ಪನ ಮನೆಯಿಂದ ತರ್ತಾ ಇಲ್ಲ. ಏನ್ ಈ ಉರಿ ಬಿಸಿಲಲ್ಲಿ ತಾವು ರಕ್ತವನ್ನ ಕುದಿಸಿ ಬೇರು ಸುರಿಸಿ ನೀವೇನು ಹೊಲದಲ್ಲಿ ದುಡಿತೀರಾ, ಮಾರ್ಕೆಟ್ ನಲ್ಲಿ ದುಡಿತೀರಾ, ಸರ್ಕಾರಿ ಕಚೇರಿನಲ್ಲಿ ದುಡಿತೀರಾ, ಖಾಸಗಿ ಫ್ಯಾಕ್ಟರಿನಲ್ಲಿ ದುಡಿತೀರಾ? ನೀವೇನ್ ಹಣವನ್ನ ನೀವು ಸರ್ಕಾರಿಗೆ ತೆರಿಗೆ ಕೊಡ್ತೀರಾ, ನಿಮ್ ದುಡ್ಡನ್ನ ನಾವು ವಾಪಸ್ ನಿಮ್ಗೆ ಕೊಡ್ತಾ ಇದೀವಿ. ಬಿಜೆಪಿ ಅವ್ರು ಏನ್ ಹೇಳ್ತಾರೆ, ನಿಮ್ ದುಡ್ಡು ಅವ್ರ ಕೈನಲ್ಲಿ ಇರ್ಬೇಕು ಅಂತಾರೆ. ಆದ್ರೆ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಿಮ್ ದುಡ್ಡು ನಿಮ್ ಕೈನಲ್ಲಿ ಇರ್ಬೇಕು ಅಂದ್ಬಿಟ್ಟು ಏನ್ ಹೇಳ್ತಾ ಇದ್ದಾರೆ ಬಿಜೆಪಿ ಅವರು ಗೊತ್ತಾ? ಇವತ್ತು ಈ 5 ಗ್ಯಾರಂಟಿಗಳಿಂದ ನಮ್ಮ ಮಹಿಳೆಯರು ದಾರಿ ತಪ್ತಾ ಇದ್ದಾರಂತೆ. ಎಷ್ಟು ಜನ ಈ 5 ಗ್ಯಾರಂಟಿಗಳಿಂದ ಬಂಗಾರ ಖರೀದಿ ಮಾಡಿದಿರಾ? ಕೈ ಎತ್ತಿ ನೋಡೋಣ. ಬಂಗಾರ ಖರೀದಿ ಮಾಡಿದಿರಾ? ಯಾರಾದ್ರೂ ಜಾಸ್ತಿ? ಬೆಳ್ಳಿ ಖರೀದಿ ಮಾಡಿದೀರಾ? ರೇಷ್ಮೆ ಸೀರೆ ಖರೀದಿ ಮಾಡಿದೀರಾ? ಇಲ್ಲ. ದಾರಿ ತಪ್ತಾ ಇದಾರೆ ಅಂತ ಇದ್ದಾರೆ ನಮ್ಮ ಬಿಜೆಪಿ ಅವರು. ಯಾವ್ದಕ್ಕೆ ಉಪಯೋಗ ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳ ಶಿಕ್ಷಣಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀರಾ, ಮಕ್ಕಳ ಟ್ಯೂಷನ್ ಫೀಸಿಗೆ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಮಕ್ಕಳಿಗೆ ಒಳ್ಳೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಉಪಯೋಗ ಮಾಡ್ತಾ ಇದ್ದೀರಾ. ಏನು ಹಿಂದಿನ ಸರ್ಕಾರದಲ್ಲಿ ನೀವು ಸಾಲ ತಗೊಂಡಿದ್ದೀರಾ, ಆ ಸಾಲ ತೀರ್ಸ್ಲಿಕ್ಕೆ ನೀವು ಉಪಯೋಗ ಮಾಡ್ತಾ ಇದ್ದೀರಾ? ಹೌದಾ ಇಲ್ಲ ಹೇಳ್ರಿ? ಬಿಜೆಪಿ ಅವರು ಏನ್ ಹೇಳ್ತಾ ಇದಾರೆ, ದಾರಿ ತಪ್ತಾ ಇದಾರಂತೆ. ಬಂದಾಗ ಕೇಳಿ ಯಾಕೆ ಹಿಂಗ್ ಮಾತಾಡ್ತಾರೆ ಅವರು ಅಂತ. ಮೊನ್ನೆ ಸಿದ್ದರಾಮಯ್ಯನವರಿಗೆ ಒಂದು ಹುಡುಗಿ ವಿದ್ಯಾರ್ಥಿನಿ ಒಂದು ಹಾರ ಹಾಕಿದ್ರು. ಹಾರ ಅಂದ್ರೆ ಹೂವಿನ ಹಾರ ಅಲ್ಲ, ಸೇಬಿನ ಹಾರ ಹಾಕಿಲ್ಲ. ಈ ಶಕ್ತಿ ಯೋಜನೆಯಲ್ಲಿ ಏನು ಉಚಿತವಾಗಿ ಬಸ್ ಟಿಕೆಟ್ ಸಿಕ್ತಿತ್ತಲ್ಲ, ಉಚಿತವಾಗಿ ಪ್ರಯಾಣ ಮಾಡ್ಬೇಕಾದ್ರೆ 0 ಟಿಕೆಟ್ ಸಿಕ್ಕಿತ್ತಲ್ಲ, ಅವೆಲ್ಲಾನು ಕೂಡ ಒಂದು ಸಂಗ್ರಹಣೆ ಮಾಡಿ ಹಾರವನ್ನ ಹಾಕಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ರು. ಏನಂತ ಹೇಳಿದ್ರು ಗೊತ್ತಾ ಹೆಣ್ಮಗಳು? ಇವತ್ತು ನಾನು ಮನೆಯಿಂದ ಕಾಲೇಜಿಗೆ ಉಚಿತವಾಗಿ ಹೋಗ್ತಾ ಇದ್ದೀನಿ, ನಿಮ್ ಪುಣ್ಯ. ಇವತ್ತು ಆ ದುಡ್ಡಿಂದ ಇವತ್ತು ನಾನು ಪುಸ್ತಕ ಖರೀದಿ ಮಾಡ್ಬೋದು, ಫೀಸ್ ಅನ್ನ ನಾನು ಕಟ್ಬೋದು ಸರಿಯಾಗಿ ಅಂದ್ಬಿಟ್ಟು ಹಾರ ಹಾಕಿರೋದು ನಿರ್ದೇಶನಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ನೋಡ್ಬೋದು. ಆದ್ರಿಂದ ತಾವು ಹುಷಾರಾಗಿರ್ಬೇಕಮ್ಮ. ಮತ್ತೆ Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.